ಓಂ ನಾನುಮಾನಮತತ್ ಶಬ್ದಾತ್ ಓಂ ರುಜಂ ದ್ರಾವಯತೆ ಯಸ್ಮಾತ್ ರುದ್ರಸ್ತಸ್ಮಾತ್ ಜನಾರ್ದನಃ ಈಶನಾದೇವ ಚೇಷಾನೋ ಮಹಾದೇವೋ ಮಹತ್ವತಃ. ಅಣುಭಾಷ್ಯದ ಭಾಗ ಇದು. ಅಲ್ಲಿ 1ನೇ ಅಧ್ಯಾಯದ 3ನೇ ಪಾದದ ಜಿಹ್ವಾದ್ಯಧಿಕರಣ ಏನಿದೆ ಅದನ್ನ ವಿವರಿಸುವಂಥ ಭಾಗ. ಈ ಭಗವಂತನೇ ಪಿನಾಕಿ, ರುದ್ರ ಇತ್ಯಾದಿ ಎಲ್ಲಾ ಶಬ್ದಗಳಿಂದಲೂ ವಾಚ್ಯನಾಗಿದ್ದಾನೆ. ಮುಖ್ಯವಾಗಿ ವಾಚ್ಯ ಅವನೇ. ಅಮುಖ್ಯವಾಗಿ ರುದ್ರ, ವಾಯು ಇತ್ಯಾದಿಗಳು ವಾಚ್ಯ ಆಗಿರಬಹುದು. ಪಿನಾಕಿ ಅಂದರೆ ಪಿನಾಕ ಎಂಬ ಧನಸ್ಸುಳ್ಳವನು ಅಂತ ಅರ್ಥ. ಆ ಅರ್ಥದಲ್ಲಿ ಪಾರ್ವತೀಪತಿಯಾದ ರುದ್ರನೇ ಆ ಶಬ್ದದಿಂದ ವಾಚ್ಯ. ಆದರೆ ಪಿನಾಕರು ಅಂದ್ರೆ ಮುಕ್ತಿಯ ಸುಖವನ್ನ ಪಾನ ಮಾಡುವಂತಹ ಮುಕ್ತರು. ಅವರನ್ನ ತನ್ನ ಆಶ್ರಯದಲ್ಲಿ ಇಟ್ಕೊಂಡವನು ಅನ್ನೋ ಅರ್ಥದಲ್ಲಿ ಪಿನಾಕಿ ಎಂಬ ಶಬ್ದದಿಂದ, ರುದ್ರ ಎಂಬ ಶಬ್ದದಿಂದ, ಮಹಾಯೋಗದಿಂದ. ಯೋಗ ಅಂದ್ರೆ ನಾವು ತಿಳ್ಕೊಂಡಿರುವಂತೆ ಪಿನಾಕಃ ಅಸ್ಯ ಅಸ್ತಿ ಇತಿ ಪಿನಾಕಿ, ಪಿನಾಕ ಎಂಬ ಬಿಲ್ಲುಳ್ಳವನು ಅನ್ನೋದು ಒಂದು ಯೋಗವೇ. ಅದು ಯೋಗ ಅಲ್ಲ ಅಂತಲ್ಲ. ಆದರೆ ಇದಕ್ಕಿಂತ ಹೆಚ್ಚಿನ ದೊಡ್ಡ ಯೋಗ ಇರುವುದು ಆ ಭಗವಂತನಲ್ಲೇ. ನಾವೀಗಾಗಲೇ ಆ ಪಿಬಂತ್ರಿಯೇ ನರ ನಾಕಂ ಮುಕ್ತ ಸಂಸಾರ ಸಾಗರ ಅನ್ನೋ ಶ್ಲೋಕ ನೋಡಿದ್ದೇವೆ. ಸಂಸಾರ ಸಾಗರದಿಂದ ಮುಕ್ತರಾಗಿ ಮುಕ್ತಿಯ ಸುಖವನ್ನು ಅನುಭವಿಸುವಂತಹ ವ್ಯಕ್ತಿಗಳೇ ಪಿನಾಕರು. ಅವರನ್ನ ತನ್ನ ಆಶ್ರಯದಲ್ಲಿ ಇಟ್ಕೊಂಡವನು ಅನ್ನೋ ಅರ್ಥದಲ್ಲಿ ಪಿನಾಕಿ. ಅದಷ್ಟೇ ಅಲ್ಲದೇನೆ ಈ ಪಿನಾಕ ಎಂಬ ಧನಸ್ಸು ಕೂಡ ಶಿವನ ಕೈಯಲ್ಲಿದೆ. ಆದರೆ ಆ ಪಿನಾಕ ಎಂಬ ಧನಸ್ಸಿಗೂ ಕೂಡ ಭಗವಂತನೇ ಸ್ವಾಮಿ. ಸಕಲ ಜಗತ್ತಿಗೂ ಅವನೇ ಸ್ವಾಮಿ. ಆದ್ದರಿಂದ ಪಿನಾಕ ಎಂಬ ಜಗತ್ತಿಗೂ ಕೂಡ ಅವನೇ ಸ್ವಾಮಿ. ಆ ಅರ್ಥದಲ್ಲಿಯೂ ಕೂಡ ಪಿನಾಕಿ ಅಂತ ಅವನನ್ನು ಹೇಳಬಹುದು. ಭಗವಂತ ಆ ಪಿನಾಕ ಎಂಬ ಧನಸ್ಸನ್ನ ಶಿವನಿಗೆ ಅನುಗ್ರಹಿಸಿರೋದ್ರಿಂದ ರುದ್ರ ಪಿನಾಕಿ ಆಗಿದ್ದಾನೆ. ಮೂಲತಃ ಪಿನಾಕಿ ಆ ಭಗವಂತನೇ ಆಗಿದ್ದಾನೆ. ಆ ಹಾಗೂ ಅರ್ಥವನ್ನು ತಗೊಳ್ಬಹುದು. ಇದು ಮಹಾಯೋಗ. ಮತ್ತೆ ಪೌರಾಣಿಕ ರೂಢಿ. ನಾವೆಲ್ಲರೂ ಅಜ್ಞಾನಿಗಳಾದವರು ಬಳಕೆ ಮಾಡುವುದೇನಿದೆ ಸಾಮಾನ್ಯವಾದ ರೂಢಿ. ಆದರೆ ಪೌರಾಣಿಕವಾದ ರೂಢಿ ಅಂದ್ರೆ ಪುರಾಣದಲ್ಲಿ ಜ್ಞಾನಿಗಳಾದ ವೇದವ್ಯಾಸರು ಮತ್ತೆ ಅಲ್ಲಿ ಬಂದಿರುವಂತಹ ಪಾತ್ರಗಳು ಯಾವ ಅರ್ಥವನ್ನ ಉದ್ದೇಶಿಸಿ ಯಾವ ವಾಕ್ಯವನ್ನು ಪ್ರಯೋಗ ಮಾಡಿವೆ ಅನ್ನೋದನ್ನ ನೋಡಿದ್ರೆ ಅದೇ ಪೌರಾಣಿಕ ರೂಢಿ. ಇಷ್ಟಾಗಿದೆ. ಮುಂದೆ 102ನೇ ಗದ್ಯ ಭಾಗ ತತ್ವಮಂಜರಿಯಲ್ಲಿ. ಇಲ್ಲಿ ಜನಾರ್ದನ ಅಂತ ಆಚಾರ್ಯ ಒಂದು ವಾಕ್ಯ ಪ್ರಯೋಗ ಮಾಡಿದ್ದಾರೆ. ಮುಖ್ಯತಃ ಸರ್ವಶಬ್ದ ಇಚ್ಛ ವಾಚ್ಯ ಏಕೋ ಜನಾರ್ದನ ಅಂತ. ಆರಂಭದಲ್ಲೆಲ್ಲ ವಿಷ್ಣುರೇವ ವಿಜಿಜ್ಞಾಸ್ಯ ಅಂತ ಹೀಗೆ ವಿಷ್ಣು ಅನ್ನೋ ಶಬ್ದವೇ ಬಂದಿದೆ. ವಿಷ್ಣು ಅನ್ನೋ ಅಂದರೆ ವಿಶಂತಿ ಸರ್ವೇ ಶಬ್ದಾ ಅಸ್ಮಿನ್ ಇದು ವಿಷ್ಣು. ಎಲ್ಲಾ ಶಬ್ದಗಳು ಕೂಡ ಈ ಭಗವಂತನನ್ನೇ ಪ್ರವೇಶ ಮಾಡ್ತವೆ ಅನ್ನೋ ಕಾರಣಕ್ಕಾಗಿ ಅವನೇ ವಿಷ್ಣು. ಆದರೆ ಇಲ್ಲಿ ಮುಂದೆ ಹೋದಂತೆ ಈ 7ನೇ ಶ್ಲೋಕದಲ್ಲಿ ಈ ವಿಷ್ಣು ಅನ್ನೋ ಶಬ್ದವನ್ನು ಹೇಳಲಿಲ್ಲ ಆಚಾರ್ಯರು. ಅದರ ಬದಲು ಜನಾರ್ದನ ಎಂಬ ಶಬ್ದವನ್ನು ಹೇಳಿದರು. ಯಾಕೆ ಆ ಥರ ಹೇಳಿದರು ಅಂದರೆ ಮೂಲ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬ್ರಹ್ಮಾಂಡ ಪುರಾಣದ ಶ್ಲೋಕ ಏನು ಉದ್ಧೃತ ಆಗಿದೆ, ರುಜಂ ದ್ರಾವಯತೆ ಯಸ್ಮಾತ್ ರುದ್ರಸ್ತಸ್ಮಾತ್ ಜನಾರ್ದನಃ ಅಂತ. ಅಲ್ಲಿ ಜನಾರ್ದನ ಎಂಬ ಶಬ್ದ ಇರೋದರಿಂದ ಆಚಾರ್ಯರು ಕೂಡ ಅನುಭಾಷ್ಯದಲ್ಲಿ ಮೂಲ ಬ್ರಹ್ಮಸೂತ್ರ ಭಾಷ್ಯಕ್ಕೂ ಈ ಅಣುಭಾಷ್ಯಕ್ಕೂ ಹೊಂದಾಣಿಕೆಯನ್ನು ತೋರಿಸುವುದಕ್ಕಾಗಿ ಜನಾರ್ದನ ಅಂತ ಪ್ರಯೋಗ ಮಾಡಿದ್ದಾರೆ. ಸ ವಿಷ್ಣು ಇತಿ ವರ್ತಮಾನೇಪಿ. ಹಿಂದೆ ಸ ವಿಷ್ಣು ಅಂತ ಇದ್ದೇ ಇದೆ. ಅಣುಭಾಷ್ಯದಲ್ಲೇ ವಿಷ್ಣುರೇವ ವಿಜಿಜ್ಞಾಸ್ಯ ಇತ್ಯಾದಿ ಅದೆಲ್ಲ ಬಂದೇ ಇದ್ದೇ ಇದೆ. ಆದ್ದರಿಂದ ಅದನ್ನು ಬಿಟ್ಟು ಮತ್ತೆ ಜನಾರ್ದನ ಅಂತ ಇನ್ನೊಂದು ಶಬ್ದವನ್ನು ಪ್ರಯೋಗ ಮಾಡಿರುವುದು ಈ ಉದ್ದೇಶದಿಂದ. ರುಜಂ ದ್ರಾವಯತೆ ಯಸ್ಮಾತ್ ರುದ್ರಸ್ತಸ್ಮಾತ್ ಜನಾರ್ದನ ಇತಿ ಸ್ಮೃತಿ ಸೂಚನೆಯನ್ನ. ಸ್ಮೃತಿ ಅಂದ್ರೆ ಬ್ರಹ್ಮಾಂಡ ಪುರಾಣ. ಅದರ ಸೂಚನದಿಂದ ಮಹಾಯೋಗ ಪೌರಾಣಿಕ ರೂಢಿಭ್ಯಾಂ, ಮಹಾಯೋಗದ ಮೂಲಕ ಮತ್ತು ಪೌರಾಣಿಕ ರೂಢಿಯ ಮೂಲಕ ರುದ್ರ ಪಿನಾಕಿ ಮೊದಲಾದ ಶಬ್ದಗಳಿಂದ ಹರಿಯೇ ವಾಚ್ಯನಾಗಿದ್ದಾನೆ. ಶಬ್ದಾನಾಂ ಹರವು ಮುಖ್ಯತ್ವ ಸೂಚನಾಯ. ಹರಿಯಲ್ಲಿ ಅವು ಮುಖ್ಯ, ಹರಿ ಭಿನ್ನರಲ್ಲಿ ಅವು ಅಮುಖ್ಯ ಅಂತ ತಾತ್ಪರ್ಯ. ತಥಾ ನ ಜಾಯತೆ ಅರ್ಧಯತಿ ಚ ಸಂಸಾರಂ ಇತ್ಯಾದಿ ಗೀತಾಭಾಷ್ಯೋಕ್ತ ದಿಶಾ ಜನಪದೇನ ಅಜತ್ವ ಉಕ್ತ್ಯ ಅಜಾಯಮಾನೋ ಬಹುಧಾ ವಿಜಾಯತೆ ಇತಿ ಶ್ರುತಿ ಸೂಚನೇನ ಪ್ರಾದುರ್ಭಾವಜನೇಃ ಅಮೃತ ಸೇತು ಪದೋಕ್ತ ಮುಕ್ತೋಪಸೃಪ್ಯತ್ವಸ್ಯ ಚ ಸೂಚನಾಯ. ಮತ್ತೆ
ಇನ್ನೂ ಒಂದು ಉದ್ದೇಶವೂ ಕೂಡ ಇಲ್ಲಿದೆ. ಜನಾರ್ದನ ಅಂತ ಶಬ್ದ ಪ್ರಯೋಗ ಮಾಡಿದಾರಲ್ಲ ಆಚಾರ್ಯರು, ಅದು ಯಾಕೆ ಪ್ರಯೋಗ ಮಾಡಿದ್ದಾರೆ ಅಂದ್ರೆ, ಒಂದು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆ ರುದ್ರನನ್ನೇ ಜನಾರ್ದನ ಅಂತ ಹೇಳಿದ್ದಾರೆ ಬ್ರಹ್ಮಾಂಡ ಪುರಾಣದಲ್ಲಿ. ಇದು ಒಂದು ಹೊಂದಾಣಿಕೆ, ಒಂದು ಏಕರೂಪತೆ ಬ್ರಹ್ಮಸೂತ್ರ ಭಾಷ್ಯಕ್ಕೂ ಮತ್ತು ಅಣುಭಾಷ್ಯಕ್ಕೂ. ಇನ್ನೂ ಒಂದಿದೆ, ಜನಾರ್ದನ ಎಂಬ ಶಬ್ದಕ್ಕೆ ಗೀತಾ ಭಾಷ್ಯದಲ್ಲಿ ಒಂದು ಅರ್ಥವನ್ನು ಆಚಾರ್ಯ ಹೇಳಿದ್ದಾರೆ. ನಮಗೆಲ್ಲರಿಗೂ ಪ್ರಸಿದ್ಧವಾಗಿ ಗೊತ್ತಿರುವಂತೆ ಜನಾರ್ದನ ಎಲ್ಲ ಜನರನ್ನು ಕೂಡ ಅವನು ಅರ್ಧನ ಮಾಡ್ತಾನೆ, ಸಂಸಾರದಲ್ಲಿ ಪೀಡಿಸ್ತಾನೆ, ಅಥವಾ ದುಷ್ಟರಾದಂತಹ ಜನರನ್ನ ದುಃಖಕ್ಕೆ ಗುರಿ ಮಾಡ್ತಾನೆ. ಇದು ನಮ್ಗೆ ಗೊತ್ತಿರೋದು. ಆದರೆ ಗೀತಾ ಭಾಷ್ಯದಲ್ಲಿ ಒಂದು ವೇದವಾಕ್ಯವನ್ನೇ ಆಚಾರ್ಯ ಹೇಳಿದ್ದಾರೆ, ನ ಜಾಯತೆ ಅರ್ಧಯತಿ ಚ ಸಂಸಾರಂ ಇತಿ ಜನಾರ್ದನ ಅಂತ. ಅದಕ್ಕೆ ಅರ್ಥ ಏನಂದ್ರೆ, ಅರ್ಧಯತಿ ಸಂಸಾರದಲ್ಲಿ ನಮ್ಮೆಲ್ಲರನ್ನು ಈತ ನಿಯಂತ್ರಿಸ್ತಾ ಇದ್ದಾನೆ, ನಮ್ಮೆಲ್ಲರನ್ನೂ ಕೂಡ ದುಃಖಕ್ಕೆ ಗುರಿ ಮಾಡ್ತಿದ್ದಾನೆ, ಇಲ್ಲ ಅಂತಲ್ಲ. ಆದರೆ ಅದ್ರ ಜೊತೆಗೆ ಅಲ್ಲಿ ಜನ ಅನ್ನೋ ಶಬ್ದ ಇದೆಯಲ್ಲ, ಜನ ಅನ್ನೋ ಶಬ್ದಕ್ಕೆ ನ ಜ ಅಂತ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಭಗವದ್ಗೀತೆಯ ವಿಸ್ತರೇಣಾತ್ಮನೋ ಯೋಗಂ ವಿಭೂತಿಂ ಚ ಜನಾರ್ದನ ಭೂಯ ಕಥಯ ತೃಪ್ತಿರಿಹಿ ಶೃಣ್ವತೋ ನಾಸ್ತಿ ಮೇ ಮೃತಂ ಅಂತ ಶ್ಲೋಕ, 10ನೇ ಅಧ್ಯಾಯದ 18ನೇ ಶ್ಲೋಕ. ಅದರ ಅರ್ಥವನ್ನು ಆಚಾರ್ಯರು ಭಾಷ್ಯದಲ್ಲಿ ವಿವರಿಸುವಾಗ, ನ ಜಾಯತೆ ಅರ್ಧಯತಿ ಚ ಸಂಸಾರಂ ಇತಿ ಜನಾರ್ದನ ಅಂತಂದು ಅರ್ಥ ಬರೆದಿದ್ದಾರೆ. ನ ಜಾಯತೆ ಅಂದ್ರೆ ತಾನು ಹುಟ್ಟುವುದಿಲ್ಲ, ಮತ್ತೆ ಅರ್ಧಯತಿ ಚ ಸಂಸಾರಂ ನಮ್ಮೆಲ್ಲರ ಸಂಸಾರವನ್ನು ನಾಶ ಮಾಡ್ತಾನೆ. ಸಂಸಾರವನ್ನು ಅರ್ಧಯತಿ ನಾಶ ಮಾಡ್ತಾನೆ, ಇದು ಅರ್ಥ. ಅಲ್ಲಿ ಅರ್ಧಯತಿ ಚ ಸಂಸಾರಂ ಅಂತಾನೆ ರಾಘವೇಂದ್ರ ಸ್ವಾಮಿಗಳು ತಗೊಂಡಿದ್ದಾರೆ. ಒಂದು ಪಾಠ ಸ್ವಲ್ಪ ಬೇರೆಯಾಗಿ ಕಂಡು ಬರ್ತದೆ, ಬೇರೆ ಬೇರೆ ಕೋಶಗಳು ಇತ್ಯಾದಿಗಳು ಇದೆಯಲ್ಲ, ಅದರಿಂದ ಅರ್ಧಯತಿ ಚ ಸಂಸಾರೇ ಅಂತ ಕೆಲವರು ಪಾಠ ಹೇಳ್ತಾರೆ. ಹಾಗೇನಾದರೂ ಇದ್ದರೆ ಸಂಸಾರದಲ್ಲಿ ನಮ್ಮೆಲ್ಲರನ್ನು ಹಾಕಿ ಅರ್ಧಯತಿ ನಮ್ಮನ್ನ ದುಃಖಕ್ಕೆ ಗುರಿ ಮಾಡ್ತಾನೆ ಅಂತ ಹೀಗೂ ಒಂದು ಪಾಠ ಇದೆ. ಆದರೆ ಆ ಅರ್ಧಯತಿ ಚ ಸಂಸಾರೇ ಅನ್ನೋ ಪಾಠಕ್ಕಿಂತ ಅರ್ಧಯತಿ ಚ ಸಂಸಾರಂ ಅನ್ನೋ ಪಾಠನೂ ಚೆನ್ನಾಗಿದೆ. ಅದೇನಿದೆ ಅಂದ್ರೆ, ನಜಾಯತೆ ಸ್ವಯಂ ಭಗವಂತನಿಗೆ ಉತ್ಪತ್ತಿ ಇಲ್ಲ, ಮತ್ತೆ ಅವನನ್ನು ಯಾರು ಉತ್ಪತ್ತಿ ಇಲ್ಲದವನು ಅಂತ ಅನುಸಂಧಾನಕ್ಕೆ ತಂದ್ಕೋತಾರೆ, ಅವರ ಸಂಸಾರವನ್ನು ನೀವು ನಾಶ ಮಾಡ್ತಾನೆ. ಸಂಸಾರ ಅಂದ್ರೆ ಹುಟ್ಟು ಮತ್ತು ಸಾವುಗಳ ಸರಪಳಿ. ಹುಟ್ಟು ಸಾವುಗಳು ಅವನಿಗಿಲ್ಲ ಅಂತ ನಾವು ಉಪಾಸನೆ ಮಾಡಿದಾಗ ಅವನು ನಮ್ಮ ಸಂಸಾರವನ್ನು ನಾಶ ಮಾಡ್ತಾನೆ ಅಂತ ಇದು ಚೆನ್ನಾಗಿದೆ. ಇದನ್ನ ಎಲ್ಲರೂ ಕೂಡ ಇಟ್ಕೊಂಡಿದ್ದಾರೆ. ಸಂಸಾರೇ ಅಂತ ಒಂದು ಪಾಠನೂ ಇದೆ, ಯಾರು ಬೇಕಾದ್ರೆ ಹಾಗೆ ಇಟ್ಕೋಬಹುದು. ಇದು ಆಚಾರ್ಯ ಹೇಳಿರುವಂತಹ ಅರ್ಥ. ನಜಾಯತೆ ಅರ್ಧಯತಿ ಚ ಸಂಸಾರಂ ಇತಿ ಜನಾರ್ದನ ಅಂತೇನು ವಾಕ್ಯ ಇದೆಯಲ್ಲ, ಇದು ವಾಸ್ತವಿಕವಾಗಿ ಆಚಾರ್ಯರ ಸ್ವಂತದ ವಾಕ್ಯ. ಮುಂದೆ ತಥಾ ಬಾಭ್ರವ್ಯ ಶಾಖಾಯಾಮ್, ಬಾಭ್ರವ್ಯ ಶಾಖಾ ಅಂತ ಒಂದು ಪ್ರಾಯ ಸಾಮವೇದದ ಶಾಖೆ ಅದು, ಅದನ್ನು ಆಚಾರ್ಯರಲ್ಲಿ ಉದ್ಧರಿಸಿದ್ದಾರೆ. ಸ ಭೂತಃ ಸ ಜನಾರ್ದನಃ ಇತಿ ಸ ಹ್ಯಾಸೀತ್ ಸ ನಾಸೀತ್ ಸೋರ್ದಯತಿ ಅಂತ ಇಷ್ಟಿದೆ. ಅವನನ್ನೇ ಭೂತ ಅಂತ ಕರೀಬೇಕು, ಎಲ್ಲ ಥರದ ಐಶ್ವರ್ಯವುಳ್ಳವನು. ಅವನು ಜನಾರ್ದನ. ಸ ಭೂತಃ ಸ ಜನಾರ್ದನ ಇತಿ, ಯಾಕೆಂದ್ರೆ ಸಹ ಹಿ ಆಸೀತ್, ಅವನು ಆಸೀತ್ ಅಂದ್ರೆ ಇದ್ದನು, ಯಾವಾಗಿಂದ ಇದ್ದ, ಅನಾದಿ ಕಾಲದಿಂದ ಇದ್ದ ಅಂತ ತಾತ್ಪರ್ಯ. ಸ ನಾಸೀತ್, ಅವನೆಂದು ಇರುವುದಿಲ್ಲ ಅಂದ್ರೆ ಹುಟ್ಟೋದಿಲ್ಲ ಅಂತ ಅರ್ಥ. ಈಗ ಸ ಭೂತಃ, ಈಗ ಸಹಿ ಆಸೀತ್, ಅವನು ಅನಾದಿ ಕಾಲದಿಂದ ಇದ್ದದ್ದರಿಂದ ಅವನು ಭೂತ ಅಂದ್ರೆ ಇದು ಭೂಧಾತುನಿಗೆ ತಪ್ಪತ್ತೆ, ಎಲ್ಲರಿಗೂ ಗೊತ್ತಿದೆ. ಅನಾದಿ ಕಾಲದಿಂದ ಇರುವುದರಿಂದ ಅವನು ಭೂತ. ಸ ನಾಸೀತ್, ಅವನು ಹುಟ್ಟುವುದಿಲ್ಲ, ಆದ್ರಿಂದ ಅವನು ಜನಾರ್ದನ ಅಂತ ಇಷ್ಟ ಅರ್ಥವನ್ನು ಹೇಳಿದ್ದಾರೆ. ಸಹ ಅರ್ಧಯತೆ, ಅವನು ನಮ್ಮ ಸಂಸಾರವನ್ನು ನಾಶ ಮಾಡ್ತಾನೆ, ಅಥವಾ ಸಂಸಾರದಲ್ಲಿ ನಮ್ಮನ್ನ ದುಃಖಕ್ಕೆ ಈಡು ಮಾಡ್ತಾನೆ ಅಂತ ಅರ್ಥ. ಹೀಗೆ ಸಭೂತ ಸ ಜನಾರ್ದನ ಇತಿ ಸಹ್ಯಾಸೀತ್ ಸನಾಸೀತ್ ಸೋರ್ದಯತಿ ಅನ್ನೋದು ಬಾಭ್ರವ್ಯ ಶಾಖ. ಅದನ್ನು ಆಚಾರ್ಯ ಹೇಳಿ ತನ್ನ ವಾಕ್ಯವನ್ನ ನಜಾಯತೆ ಅರ್ಧಯತಿ ಚ ಸಂಸಾರಂ ಅಥವಾ ಸಂಸಾರೇ ಅಂತ ಒಂದು ವಾಕ್ಯವನ್ನು ಹೇಳಿದ್ದಾರೆ. ಈಗಲೇ ರಾಘವೇಂದ್ರ ಸ್ವಾಮಿ ಕೊಟ್ಟದ ವಾಕ್ಯ ಏನಿದೆ ಆಚಾರ್ಯರ ಸ್ವಂತದ ವಾಕ್ಯ, ಅದು ವೇದವಾಕ್ಯ ಅಲ್ಲ. ಆದರೆ ಆ ವೇದವಾಕ್ಯದ ಅಭಿಪ್ರಾಯವನ್ನೇ ಚೆನ್ನಾಗಿ ವಿವರಿಸುವಂತಹ ವಾಕ್ಯ. ಹೀಗೆ ಗೀತಾಭಾಷ್ಯದಲ್ಲಿ 10ನೇ ಅಧ್ಯಾಯದ 18ನೇ ಶ್ಲೋಕದಲ್ಲಿ ಹೇಳಲ್ಪಟ್ಟಂತಹ ಜನ ಎಂಬ ಶಬ್ದ ಇದೆಯಲ್ಲ, ಅದನ್ನ ಅಲ್ಲಿ ಗೀತಾಭಾಷ್ಯ ಪ್ರಮೇಯ ದೀಪಿಕಾದಲ್ಲಿ ಜಯತೀರ್ಥರು ವಿವರಿಸಿದ್ದಾರೆ ಟೀಕಾಚಾರ್ಯರು. ಈಗ ಹುಟ್ಟುವುದಿಲ್ಲ ಅಂತ ಹೇಳಿದಾಗ ನಜ ಅಂತ ಆಗ್ತದೆ, ನ ಜಾಯತೆ ಇತಿ ನಜಃ ಅಂತ ಆಗಬೇಕು.
ಅಜ ಅಂತ ಜನ ಅಂತ ಆಗೋದು ಹೇಗೆ? ಪೂರ್ವಾಪರಿ ಭಾವ ಆಗಿದೆ ಅಂತ. ಶಬ್ದಗಳು ಕೆಲವು ಬಾರಿ ಅಕ್ಷರಗಳು ಹಿಂದೆ ಮುಂದೆ ಆಗಿಬಿಡ್ತವೆ. ಆದ್ರಿಂದ ಜನ ಅಂತ ಆಗಿದೆ. ಅದು ಕುತೂಹಲದಿಂದ ಕೇಳುವವರಿಗೆ ಗೊತ್ತಿರಲಿ ಅಂತ ಹೇಳಿದೆ. ಜನಪದೇನ ಅಜತ್ವ ಮುಕ್ತ್ಯ, ಜನ ಎಂಬ ಶಬ್ದದಿಂದ ಅಜ ಎಂಬ ಅರ್ಥವನ್ನು ಹೇಳಿದ್ದಾರೆ. ಅಜ ಅಂದ್ರೆ ಹುಟ್ಟಿಲ್ಲದವನು, ಅದನ್ನೇ ನ ಜ ಹುಟ್ಟುವುದಿಲ್ಲ ಅಂತ ಹೇಳಿದೆ. ಉಕ್ತ್ಯ ಅಜಾಯಮಾನೋ ಬಹುಧಾ ವ್ಯಜಾಯತೆ, ಅದರಿಂದ ಏನಾಯ್ತು ಈಗ? ಅಜಾಯಮಾನೋ ಬಹುಧಾ ವ್ಯಜಾಯತೆ ಅನ್ನೋ ಶ್ರುತಿ ಇದೆಯಲ್ಲ, ನಾವೀಗಾಗಲೇ ನೋಡ್ತಾ ಇದ್ದೀವಿ. ಅದನ್ನ ವಿಷಯವಾಕ್ಯ ಯಾವುದು ಏನು ಅಂತೆಲ್ಲ ಚರ್ಚೆ ಮಾಡ್ತಾ ಇದ್ದೀವಿ. ಆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಈ ಅಧಿಕರಣದ ಆರಂಭದಲ್ಲಿ ಸ ಏಷಃ ಅಂತಶ್ಚರತೆ ಬಹುಧಾ ಜಾಯಮಾನಃ ಇದೊಂದು ವಾಕ್ಯ, ಮತ್ತೆ ಅಜಾಯಮಾನೋ ಬಹುಧಾ ವ್ಯಜಾಯತೆ ಅಂತ ಇನ್ನೊಂದು ಬೇರೆ ಬೇರೆ ವಾಕ್ಯಗಳೆಲ್ಲ ಇವೆ. ಈ ಎಲ್ಲ ಶ್ರುತಿಗಳನ್ನ ಆ ಅಜ ಎಂಬ ಶಬ್ದದಿಂದ ಸೂಚನೆ ಮಾಡಿದಾಗಾಯ್ತು. ಅಜಾಯಮಾನ ವಸ್ತುತಃ ಈತನಿಗೆ ಉತ್ಪತ್ತಿ ಇಲ್ಲ, ನಮ್ಮ ನಿಮ್ಮಂತೆ ಉತ್ಪತ್ತಿ ಇಲ್ಲ, ಆದರೆ ಬಹುಧಾ ವ್ಯಜಾಯತೆ, ಅನೇಕ ರೀತಿಯಾಗಿ ಅವತಾರಗಳನ್ನು ತಾಳ್ತಾನೆ. ಇತಿ ಶ್ರುತಿ ಸೂಚನೆಯನ, ಈ ಒಂದು ಶ್ರುತಿಯನ್ನು ಆಚಾರ್ಯರು ಸೂಚನೆ ಮಾಡಿದಾಗಾಯ್ತು. ಅದರಿಂದ ಏನಾಯಿತು ಅಂದ್ರೆ ಪ್ರಾದುರ್ಭಾವ ಜನೇಹೆ, ಭಗವಂತನಿಗೆ ನಮ್ಮ ನಿಮ್ಮಂತೆ ಉತ್ಪತ್ತಿ ಇಲ್ಲದೆ ಇರಬಹುದು, ಆದರೆ ಪ್ರಾದುರ್ಭಾವ ಎಂಬ ಜನಿ ಅಂದ್ರೆ ಉತ್ಪತ್ತಿ ಆ ಭಗವಂತನಿಗೂ ಇದೆ. ಪ್ರಾದುರ್ಭಾವ ಜನೇಹೆ, ಅದನ್ನ ಪ್ರಾದುರ್ಭಾವ ಎಂಬ ಉತ್ಪತ್ತಿಯನ್ನು ಸೂಚನೆ ಮಾಡಿದಾಗಾಯ್ತು. ಜನಿ ಅಂತ ಇಕಾರಾಂತವಾದ ಶಬ್ದ, ಅದು ಷಷ್ಠಿ ವಿಭಕ್ತಿ ಏಕವಚನ, ಅದು ಭಗವಂತನಿಗಿದೆ. ಅದಲ್ಲದೆ ಅಮೃತ ಸೇತು, ಅಮೃತ ಶೇಷ ಸೇತು ಅಂತೆಲ್ಲ ಬಂದಿದೆ ಹಿಂದೆ ಉಪನಿಷತ್ನಲ್ಲೇ, ಮಾಂಡೂಕದಲ್ಲೇ ಅಲ್ಲ, ಮಾಂಡೂಕಲ್ಲ, ಮುಂಡಕೋಪನಿಷತ್ತು, ಅಥರ್ವಣೋಪನಿಷತ್ತು ಅಲ್ಲಿ ಬಂದಿದೆ. ಅಮೃತ ಸೇತು ಅಂದ್ರೆ ಮುಕ್ತೋಪಸೃಪ್ಯ, ಮುಕ್ತೋಪಸೃಪ್ಯ ವ್ಯಪದೇಶಾಚ್ಯ ಅಂತನೂ ನಾವು ಈಗಾಗಲೇ ಹಿಂದೆ ಸೂತ್ರ ನೋಡಿದ್ವಿ. ಹಿಂದಿನ ಸೂತ್ರದಲ್ಲಿ ಮುಕ್ತೋಪಸೃಪ್ಯ ಅಂದ್ರೆ ಮುಕ್ತರಿಂದ ಗಮ್ಯನಾದವನು ಅಂತ ಅರ್ಥ. ಅಮೃತ ಸೇತು ಅಂದ್ರೂ ಅದೇನೆ, ಅಮೃತರು ಅಂದ್ರೆ ಮುಕ್ತರು, ಅವರಿಗೆ ಇವನು ಸೇತು ಅಂದ್ರೆ ಆಶ್ರಯಭೂತನಾದವನು. ಅಮೃತ ಸೇತು ಎಂಬ ಪದದಿಂದ ಹೇಳಲ್ಪಟ್ಟಂತಹ ಮುಕ್ತೋಪಸೃಪ್ಯತ್ವ ಅಂದ್ರೆ ಮುಕ್ತ ಗಮ್ಯತ್ವ, ಮುಕ್ತರಿಂದ ಗಮ್ಯತ್ವ ಏನಿದೆ, ಈ ಮುಕ್ತರಿಂದ ಗಮ್ಯತ್ವವನ್ನು ಪ್ರಾದುರ್ಭಾವ ಎಂಬ ಜನಿಯನ್ನು ಭಗವಂತನಿಗೆ ನಾವು ಇದೆ ಅಂತ ಸೂಚನೆ ಮಾಡಿದಾಗ ಆಯಿತು. ಭಗವಂತ ಪ್ರಾದುರ್ಭಾವ ಎಂಬ ಉತ್ಪತ್ತಿಯನ್ನು ಪಡೆಯಬಲ್ಲ, ಹಾಗೆ ಅಮೃತ ಸೇತು ಆಗಿದ್ದಾನೆ, ಅರ್ಥಾತ್ ಮುಕ್ತರಿಂದ ಗಮ್ಯನಾಗಿದ್ದಾನೆ ಅಂತ ಈ ತರ ಗೊತ್ತಾಗ್ತದೆ. ಇದೆಲ್ಲ ಆ ಜನಾರ್ದನ ಎಂಬ ಶಬ್ದದಿಂದ ಗೊತ್ತಾಗ್ತದೆ. ಜನಾರ್ದನ ಅಂದ್ರೆ ತಾನು ಸ್ವಯಂ ಹುಟ್ಟಿಲ್ಲದವನು ಅಂತ ಅರ್ಥ. ತಾನು ಹುಟ್ಟಿಲ್ಲದವನು ಅನ್ನೋ ಅರ್ಥವನ್ನು ಕೊಡುವ ಜನಾರ್ದನ ಎಂಬ ಶಬ್ದವನ್ನು ಆಚಾರ್ಯರು ಅನುಭಾಷ್ಯದಲ್ಲಿ ಪ್ರಯೋಗ ಮಾಡುವ ಮೂಲಕ ಈ ಭಗವಂತನಿಗೆ ಪ್ರಾದುರ್ಭಾವ ಎಂಬ ಉತ್ಪತ್ತಿ ಇದೆ, ಮತ್ತೆ ಮುಕ್ತರಿಂದ ಅವನು ಗಮ್ಯನಾಗಿದ್ದಾನೆ ಅನ್ನೋದನ್ನೆಲ್ಲ ಶ್ರುತಿಗಳು ಹೇಳ್ತಾ ಇವೆ ಅಂತ ಸೂಚನೆ ಮಾಡಿದ್ದಾರೆ. ಇದು ಜನಾರ್ದನ ಶಬ್ದದ ಮಹತ್ವ. ಜನಾರ್ದನ ದ ಎಂಬಲ್ಲಿ, ಜನಾರ್ದನ ಎಂಬಲ್ಲಿರುವ ದ ಅದು ಅಲ್ಪಪ್ರಾಣ, ಮಹಾಪ್ರಾಣ ಬರೀತಾರೆ ಕೆಲವರು, ಅದು ತಪ್ಪಾಗ್ತದೆ, ವ್ಯಾಕರಣ ದೃಷ್ಟಿಯಿಂದ ಸರಿಯಲ್ಲ. ಬ್ರಹ್ಮಸೂತ್ರ ಭಾಷ್ಯದಲ್ಲಿಯೂ ಗೀತಾ ಭಾಷ್ಯದಲ್ಲಿಯೂ ಎಲ್ಲಾ ಕಡೆನೂ ಕೂಡ ಜನಾರ್ದನ ಅಂತಿದೆ. ಅರ್ಧನ ಅಂತ ಮಹಾಪ್ರಾಣಕ್ಕೆ ಸೂಚಕವಾದ ಧಾತುವೇ ಸಂಸ್ಕೃತದಲ್ಲಿ ಇಲ್ಲ. ಅದರಿಂದ ಜನಾರ್ದನ ಅನ್ನೋದನ್ನು ನಾವು ಸ್ಪಷ್ಟಪಡಿಸ್ಕೋಬೇಕು.